Good morning, students. Good morning, students. Welcome to Financial Management class. We are in fourth chapter, that is investment and dividend decisions. Of course, we are in started today onwards practicals. So, firstly, heartily congratulations, my dear all the students. We are successfully completed theory part. So, if you are any doubt, you can ask me always. And also, today I am going to start. So, investment decision under that methods of capital budgeting. So, ನಿಮ್ಮ ಒಂದು two types of dividend here. The three types of dividend: financing decision, investment decision, and finally dividend decision. ಸೊ ಈ ತ್ರೀ ಡಿಸಿಷನ್ ಅಲ್ಲೂ ಕೂಡ ನಾನು ಥರ್ಡ್ ಮಾಡ್ಯೂಲ್ ಅಲ್ಲಿ ಫಿನಾನ್ಸಿಂಗ್ ಡಿಸಿಷನ್ ಪ್ರಾಬ್ಲಮ್ಸ್ ನ ಮಾಡಿಸಿದೆ ಮಾಡಿ ಸ್ಟೂಡೆಂಟ್ಸ್. ಕರೆಕ್ಟ್. ಸೊ ಥರ್ಡ್ ಮಾಡ್ಯೂಲ್ ಅಲ್ಲಿ ಫಿನಾನ್ಸಿಂಗ್ ಡಿಸಿಷನ್ ಪ್ರಾಬ್ಲಮ್ಸ್ ಐದರ್ 16 ಮಾರ್ಕ್ಸ್ 14 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಾನು ಮುಗಿಸಿದ್ದೀನಿ. ನಿಮ್ಗೆ ಅಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ಆಫ್ಲೈನ್ ಸ್ಟಾರ್ಟ್ ಆದ್ಮೇಲೆ ನೀವು ಕ್ಲಾರಿಟಿ ತಗೋಬಹುದು. ಅಂಡ್ ಆಲ್ಸೋ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫೋರ್ತ್ ಮಾಡ್ಯೂಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂಡ್ ಡಿವಿಡೆಂಡ್ ಡಿಸಿಷನ್ ಟೂ ಪಾರ್ಟ್ಸ್ ಇದೆ. ಥಿಯರಿ ಮಾಡ್ಬೇಕಾದ್ರೆ ಹೇಳಿದ್ದೆ. ಸೊ ಅಂಡರ್ ದಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಪ್ರಾಕ್ಟಿಕಲ್ಸ್ ಬರುವಂತದ್ದು ಕ್ಲಿಯರ್ ಮಾಡಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂಡರ್ ಅಲ್ಲಿ ಮಾತ್ರ ಪ್ರಾಕ್ಟಿಕಲ್ಸ್ ಬರುತ್ತೆ, ಡಿವಿಡೆಂಡ್ ಡಿಸಿಷನ್ ಅಲ್ಲಿ ಪ್ರಾಕ್ಟಿಕಲ್ಸ್ ಬರೋದಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಏನು ಟೈಪ್ಸ್ ಇದೆ, ಆ ಟೈಪ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. 6 ಮಾರ್ಕ್ಸ್ ಕೂಡ ಇದೆ, 14 ಮಾರ್ಕ್ಸ್ ಇದೆ. ಬಟ್ ಡಿವಿಡೆಂಡ್ ಡಿಸಿಷನ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ. ಅದಕ್ಕಾಗಿ ನಾನು ಥಿಯರಿನ ಮುಗಿಸಿ ಅಗೇನ್ ನಾನು ಪ್ರಾಕ್ಟಿಕಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂಡರ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರುವಂತದ್ದು. ಸೊ ಪೆನ್ಸಿಲ್ ತಗೊಂಡು ಬರ್ಕೊಳ್ಳಿ, ಏನೇ ಹೇಳೋದಾದ್ರೂ ಕೂಡ ಎಲ್ಲಿ ಯಾವ ಕ್ವಶನ್ಸ್ ಅರೈಸ್ ಆಗುತ್ತೆ ಯಾವ ಪರ್ಟಿಕ್ಯುಲರ್ ಮಾಡ್ಯೂಲ್ ಅಲ್ಲಿ ಅಂತ. ಸೊ ಡಿವಿಡೆಂಡ್ ಡಿಸಿಷನ್ ಅಲ್ಲಿ ಐದರ್ ಥಿಯರಿ ಮೀನ್ಸ್ ಟೈಪ್ಸ್ ಆಫ್ ಡಿವಿಡೆಂಡ್, ಅಗೇನ್ ನಾನೇನೆಲ್ಲ ಥಿಯರಿ ಮಾಡಿದ್ದೇನೋ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಸೊ ಸ್ಟೇಬಲ್ ಡಿವಿಡೆಂಡ್, ಸೊ ಇವೆಲ್ಲ ಬೋನಸ್ ಶೇರ್ಸ್ ಇವೆಲ್ಲ ಮಾಡ್ಕೊಟ್ಟಿದ್ದೆ ಅಲ್ವಾ ಥಿಯರಿನ. ಅದರಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ 14 ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ ಸಮ್ ಟೈಮ್ಸ್. ಸೊ ಬಟ್ ಆದ್ರೆ ಮೋಸ್ಟ್ ಆಫ್ ಆಲ್ ಕೇಳುವಂಥದ್ದು ಪ್ರಾಕ್ಟಿಕಲ್ಸ್ ಮಾಡಿ ಸ್ಟೂಡೆಂಟ್ಸ್. ಪ್ರಾಕ್ಟಿಕಲ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಬಟ್ ಆದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ 50% ಥಿಯರಿ 50% ಪ್ರಾಕ್ಟಿಕಲ್ಸ್. ಸೊ ಅದಕ್ಕಾಗಿ ಸೊ ಪ್ರಾಕ್ಟಿಕಲ್ಸ್ ಫುಲ್ ಮಾಡಿದ್ರು ನೀವು ಓದ್ಕೋತೀವಿ ನಾವು ಅಂದ್ರೆ ನೋ ಇಶ್ಯೂ, ಎಲ್ಲಾನು ಕೂಡ ಪ್ರಾಕ್ಟಿಕಲ್ಸ್ ನೀವು ಅಟೆಂಡ್ ಮಾಡ್ಬೋದು. ಬಟ್ ಅದೇ ಥಿಯರಿ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ನಾನು ಹೇಳ್ತೀನಿ ಯಾವ್ದು ತುಂಬಾ ಮೋಸ್ಟ್ ವಾಂಟೆಡ್ ಅಂತ. ಈಗೇನು ಅದನ್ನ ಬೇಕಿದ್ರೆ ಮತ್ತೆ ನಾನು ಒಂದ್ ಸೆಕೆಂಡ್ ಮಾಡ್ಕೊಡ್ತೀನಿ ಮಾಡಿ, ನೋ ಪ್ರಾಬ್ಲಮ್. ಸೊ ಫಸ್ಟ್ಲಿ today I'm going to start methods or techniques or types of capital budgeting. First of all, my dear students, what do you mean by capital budgeting? Here, it is a process of taking the long-term investment decision on fixed assets for the purpose of maximizing the long-term profit. We are going to call it as capital budgeting. ನಾನು ಹೇಳಿದ್ದೆ ನಿಮ್ಗೆ ಏನಂತ, ಲಾಂಗ್ ಟರ್ಮ್ ಪ್ಲಾನಿಂಗ್ ಫಾರ್ ಮೇಕಿಂಗ್ ಅಂಡ್ ಫಿನಾನ್ಷಿಯಲ್ ಪ್ರಪೋಸಲ್ ಕ್ಯಾಪಿಟಲ್ ಔಟ್ಲೇಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಕ್ಯಾಪಿಟಲ್ ಬಜೆಟಿಂಗ್. ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು, ಒಂದ್ ಥಿಂಕ್ ಮಾಡ್ಬೇಕು ನೀವು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕ್ಲಿಯರ್ ಮಾಡಿ. ಅಗೇನ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಕಂಪನಿಯಲ್ಲಿ ದೇರ್ ಇಸ್ ಟೂ ಟೈಪ್ಸ್ ಆಫ್ ಡಿಸಿಷನ್ ಇಸ್ ದೇರ್. ಒನ್ ಇಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಬಂದಾಗ ಕ್ಯಾಪಿಟಲ್ ಬಜೆಟಿಂಗ್ ಬರುತ್ತೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇದು 5th ಚಾಪ್ಟರ್ ಅಲ್ಲಿ ಥಿಯರಿ ಫುಲ್ ಇದೆ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು, ಇಟ್ ಇಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ದ ಪರ್ಪಸ್ ಆಫ್ ಮ್ಯಾಕ್ಸಿಮೈಸಿಂಗ್ ದ long-term profits. We are going to call it as capital budgeting. We are going to call it as capital budgeting. And right, the first methods are techniques of types of capital budgeting. Here, two methods are capital budgeting. The capital budgeting having a two methods, my dear student. The first one is traditional method, and the second one is modern methods. Clear? ಟ್ರೆಡಿಷನಲ್ ಮೆಥಡ್, ಮಾಡರ್ನ್ ಮೆಥಡ್ಸ್ ಅಂತ ಎರಡು ಟೈಪ್ಸ್ ಇದೆ ನಮ್ಮ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ. ಅಂಡರ್ ದಟ್ ದ ಫಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಟ್ರೆಡಿಷನಲ್ ಮೆಥಡ್ಸ್. ಸೊ ಟ್ರೆಡಿಷನಲ್ ಮೆಥಡ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಡಿವೈಡಿಂಗ್ ಟೂ ಟೈಪ್ಸ್ ಮಾಡಿ. ಟ್ರೆಡಿಷನಲ್ ಮೆಥಡ್ಸ್ ನಾನು ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಒನ್ ಇಸ್ ಪೇ ಬ್ಯಾಕ್ ಪೀರಿಯಡ್ PBP, another one is accounting rate of return. One is payback period, another one is accounting rate of return. These are two types of under the traditional methods. ಟ್ರೆಡಿಷನಲ್ ಮೆಥಡ್ ಅಂಡರ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ. ಸೊ ಒಂದು ಬಂದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್, ಅನದರ್ ಒನ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಹೇಳ್ತೀನಿ ಪ್ರತಿಯೊಂದಕ್ಕೂ ಒಡಿಯು ಮೀನ್ ಬೈ ಅದಕ್ಕೆ ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಅರೈಸ್ ಆಗ್ತಾ ಇರುತ್ತೆ. ಬಟ್ ತುಂಬಾ ಸಿಂಪಲ್ ಆಗಿರುತ್ತೆ, ಟೆನ್ಷನ್ ತಗೊಳ್ಳೋ ನೀಡೇ ಇಲ್ಲ ನೀವು. ಬಟ್ ಆದ್ರೆ ನೆನಪಿರ್ಲಿ ಯಾವ ಮೆಥಡ್ ನಾವು ಮಾಡ್ತಾ ಇದೀವಿ ಅನ್ನೋದು. And now second, modern methods. In the modern methods, we are going to classify into three types. One is net present value method, another one is internal rate of return method, and third one is profitability index method. These are three methods under the modern methods in a capital budgeting.
ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಟ್ರೆಡಿಷನಲ್ ಮೆಥಡ್ ಅಂತ ಒಂದ್ ಬರುತ್ತೆ, ಸೆಕೆಂಡ್ ಮೆಥಡ್ ಬಂದು ಮಾಡರ್ನ್ ಮೆಥಡ್ ಅಂತ ಇನ್ನೊಂದು ಬರುತ್ತೆ. ಸೊ ಟ್ರೆಡಿಷನಲ್ ಮೆಥಡ್ ಅಲ್ಲಿ 2 ಟೈಪ್ಸ್ ಇದೆ, ಪೇ ಬ್ಯಾಕ್ ಪೀರಿಯಡ್ ಮೆಥಡ್, ಅನದರ್ ಒನ್ ಇಸ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೆಥಡ್. ಅಂಡ್ ಮಾಡರ್ನ್ ಮೆಥಡ್ಸ್ ಅಲ್ಲಿ net present value method, another one is internal rate of return method, and the finally profitability index method. Profitability index. The firstly we are going to study about the traditional method, my dears. So one by one ನಾವು ತಿಳ್ಕೊಳ್ತಾ ಹೋಗೋಣ. ಎಲ್ಲದನ್ನು ಅಟ್ ಎ ಟೈಮ್ ನಿಮ್ಗೆ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಕ್ಲಿಯರ್? ಅದಕ್ಕಾಗಿ ನಾನು ಒನ್ ಬೈ ಒಂದನ್ನ ಮಾತ್ರ ಹೇಳ್ತೀನಿ. ಫಸ್ಟ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ನಲ್ಲಿ ಪ್ರಾಬ್ಲಮ್ಸ್ ಮಾಡ್ತೀನಿ, ದೆನ್ ಆಮೇಲೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡಿಸ್ತಾ ಹೋಗ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀನಿ. ಸೊ ಈಸಿ ಆಗಿರುತ್ತೆ, ಏನು ಭಯ ಪಡುವಂತ ನೀಡ್ ಇಲ್ಲ. ಸೊ ಹಿಯರ್ ಟ್ರೆಡಿಷನಲ್ ಮೆಥಡ್ ಮೀನ್ಸ್, ಸಿ traditional methods are the old methods which were using by the financial manager for evaluating the investment proposal in the past. So we are going to call it a traditional methods. So ಈ ಒಂದು ಟ್ರೆಡಿಷನಲ್ ಮೆಥಡ್ ಅನ್ನೋದು ಓಲ್ಡ್ ಮೆಥಡ್ಸ್ ಮಾಡಿಸ್. ಸೊ ಇನ್ ದ ಓಲ್ಡ್ ಮೆಥಡ್ ಅಲ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಮೆಥಡ್ಸ್ ನ ಅವರು ನಮ್ಮ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಬಿಸ್ನೆಸ್ ಆರ್ಗನೈಸೇಷನ್ಸ್ ಯೂಸ್ ಮಾಡ್ತಾ ಇದ್ರು, ವಿಚ್ ವರ್ ಯೂಸಿಂಗ್ ಬೈ ದ ಫಿನಾನ್ಷಿಯಲ್ ಮ್ಯಾನೇಜರ್. ಇದನ್ನ ಯಾರು ಯೂಸ್ ಮಾಡ್ತಾ ಇದ್ರು? ಫಿನಾನ್ಷಿಯಲ್ ಮ್ಯಾನೇಜರ್. ಏನಕ್ಕಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ನ ಅದನ್ನ ತಗೊಳ್ಳೋಂಥದ್ದು, ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ಕೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ಈ ಟ್ರೆಡಿಷನಲ್ ಮೆಥಡ್ ನ ಯೂಸ್ ಮಾಡ್ತಿದ್ರು ಮಾಡಿಯಸ್. ಅಂದ್ರೆ ಏನು, ಈಗ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ, ಜಸ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ ತಗೋಬೇಕಾದ್ರೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೇಕಾದ್ರೆ ಪ್ರತಿಯೊಂದು ಪಾಸ್ಟ್ ನ ನೋಡ್ಕೊಂಡು ಪ್ರೀವಿಯಸ್ ಇಯರ್ ಅಲ್ಲಿ ಏನೆಲ್ಲ ನಾವು ಡಿಸಿಷನ್ ತಗೊಂಡಿದೀವಿ ಅದ್ರ ಬೇಸ್ ಮೇಲೆ ಏನ್ ಮಾಡ್ತಾ ಇದ್ರು, ಈ ಇಯರ್ ಅವರು ರೌಂಡ್ ಆಫ್ ಮಾಡ್ಕೊತಾ ಇದ್ರು, ಎಷ್ಟು ನಮ್ಗೆ ಅಮೌಂಟ್ ನೀಡಿದೆ, ಹೌ ಮಚ್ ವಿ ಆರ್ obtaining the capital, ನಮ್ಗೆ ಇಷ್ಟು ಅಮೌಂಟ್ ಬೇಕಿದೆ ಅಂತ ಅವರು ಯೋಚನೆ ಮಾಡ್ತಿದ್ರು. ಇದು ಒಂದು ಓಲ್ಡೆಸ್ಟ್ ಮೆಥಡ್ ವಿಚ್ ವರ್ ಯೂಸಿಂಗ್ ಬೈ ದ ಫಿನಾನ್ಷಿಯಲ್ ಮ್ಯಾನೇಜರ್ ಫಾರ್ ಎವ್ಯಾಲ್ಯೂಯೇಟಿಂಗ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಇನ್ ದ ಪಾಸ್ಟ್. ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಅದನ್ನ ನೋಡ್ಕೊಳ್ಳೋ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ಪಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಏನೆಲ್ಲ ಒಂದು ಡಿಸಿಷನ್ಸ್ ಇತ್ತು ಅದ್ರ ಬೇಸ್ ಮೇಲೆ ಒಂದು ಈ ಮೆಥಡ್ಸ್ ನ ಅವರು ತಗೋತಾ ಇದ್ರು. Understood my dears? And now the first method is payback period method. Payback period method. Here payback period method refers to the period taken by the project for generating necessary cash recovery the original investment. Clear my dears? Payback period refers to the period taken by the project for generating necessary cash to recover the original investment. ಸೊ ಅಂದ್ರೆ ಏನು, ಇದು ಒಂದು ಪೀರಿಯಡ್ ಯಾವತ್ತಂದ್ರೆ ನಮ್ಮ ಒಂದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನ ರಿಕವರಿ ಮಾಡೋದಕ್ಕೋಸ್ಕರ ಎಷ್ಟು ರಿಕವರಿ ಆಗುತ್ತೋ ಆ ಒಂದು ಪೀರಿಯಡ್ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟ್ ಗೆ ನಾವ್ ಎಷ್ಟು ಕ್ಯಾಶ್ ಇನ್ವೆಸ್ಟ್ ಮಾಡ್ತೀವಿ, ಅಗೇನ್ ಆ ಕ್ಯಾಶ್ ಯಾವಾಗ ರಿಕವರಿ ಆಗುತ್ತೆ ಅನ್ನೋ ಒಂದು ಪೀರಿಯಡ್ ನ ನಾವು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಈಗ ಯಾವ್ದೊಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಆಗ ಅವ್ರು ಏನ್ ಮಾಡ್ತಾರೆ, ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಅವ್ರಿಗೆ ಬೇಕಿರುತ್ತೆ, ಜೊತೆಗೆ ಆ ಒಂದು ಇನ್ವೆಸ್ಟ್ಮೆಂಟ್ ಯಾವಾಗ ರಿಕವರಿ ಆಗುತ್ತೆ, ಎಷ್ಟು ಎಸ್ಗೆ ಅದನ್ನ ನಾವು ಮತ್ತೆ ರಿಕವರಿ ಮಾಡ್ಕೋಬಹುದು. ಈಗ ನಾವ್ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ ಪ್ರಾಜೆಕ್ಟ್ ಗೆ, ಅಗೇನ್ ಆ ಪ್ರಾಜೆಕ್ಟ್ ನಾವ್ ಇನ್ವೆಸ್ಟ್ ಮಾಡಿರೋ ದುಡ್ಡು ನಮ್ಗೆ ಮತ್ತೆ ಯಾವಾಗ ಎಷ್ಟು ಎಸ್ಗೆ ನಮ್ಗೆ ಅದು ರಿಕವರಿ ಆಗುತ್ತೆ. ನೆಸೆಸರಿ ಕ್ಯಾಶ್ ಟು ರಿಕವರ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ನಾವ್ ಎಷ್ಟು ಇನ್ವೆಸ್ಟ್ ಮಾಡಿದಿರೋ ಆ ಒಂದು ಇನ್ವೆಸ್ಟ್ಮೆಂಟ್ ನಮ್ಗೆ ಎಷ್ಟು ಎಸ್ಗೆ ರಿಕವರಿ ಆಗುತ್ತೆ ಅನ್ನೋ ಒಂದು ಪೀರಿಯಡ್ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಮಾಡಿ? ಸೊ ಪೇ ಬ್ಯಾಕ್ ಪೀರಿಯಡ್ refers to the period taken by the project for generating necessary cash to recover the original investment. We are going to call it as payback period. And then now, and the next year, under this method, cash flow inflows is considered ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಅಂದ್ರೆ ಏನು, ಈ ಒಂದು ಮೆಥಡ್ ಅಲ್ಲಿ ನಾವು ಕ್ಯಾಶ್ ಇನ್ಫ್ಲೋಸ್ ನ ಅವರು ಕನ್ಸಿಡರ್ ಮಾಡ್ತಾರೆ. ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನು, ಎಷ್ಟು ಕ್ಯಾಶ್ ಹೋಗ್ತಾ ಇರೋಂಥದ್ದು, ಕ್ಯಾಶ್ ಹೇಗೆ ಕಂಪನಿಯಲ್ಲಿ ಜನರೇಟ್ ಆಗ್ತಿದೆ ಅನ್ನೋದನ್ನ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅವರು ಕನ್ಸಿಡರ್ ಮಾಡ್ತಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಪೇ ಆದ್ಮೇಲೆ ಇರೋ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂದ್ರೆ ಏನು, ಯಾವ್ದೊಂದು ಪರ್ಟಿಕ್ಯುಲರ್ ಮಿಷನರೀಸ್ ನ ಡಿಪ್ರಿಸಿಯೇಷನ್ ಮಾಡೋದಕ್ಕಿಂತ ಮುಂಚೆ ಇರೋ ಒಂದು ಕ್ಯಾಶ್ ಅನ್ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜಸ್ಟ್ ಮೀನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂದ್ರೆ ನಾವು ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಆಫ್ ಪೇ ಬ್ಯಾಕ್ ಪೀರಿಯಡ್. The next one is advantages or merits of payback period. The first one is ಮಾಡಿ ಸ್ಟೂಡೆಂಟ್, it is traditional and old method. Yes, it is traditional and ಇದು ಒಂದು ಹಳೆ ಒಂದು ಪುರಾತನ ಒಂದು ಮೆಥಡ್ ಆಗಿರುತ್ತೆ. ಯಾವುದು, ನಮ್ಮ ಒಂದು ಟ್ರೆಡಿಷನಲ್ ಮೆಥಡ್, ಪೇ ಬ್ಯಾಕ್ ಪೀರಿಯಡ್ ಮೆಥಡ್, ಸಾರಿ. And the next one is it involves simple calculations. The payback period involves simple calculations. ಅಂದ್ರೆ ಏನು, ನಮ್ಮ ಒಂದು ಪೇ ಬ್ಯಾಕ್ ಪೀರಿಯಡ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ನ obtain ಮಾಡುತ್ತೆ. ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ನಾವು ಈಸಿಯಾಗಿ ಪೇ ಬ್ಯಾಕ್ ಪೀರಿಯಡ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. The next one is selection and rejection of the project can be made easily.
ಸೆಲೆಕ್ಷನ್ ಅಂಡ್ ರಿಜೆಕ್ಷನ್ ಆಫ್ ದಿ ಪ್ರಾಜೆಕ್ಟ್ ಕ್ಯಾನ್ ಬಿ ಮೇಡ್ ಈಸಿಲಿ. ಅಂದ್ರೆ ಏನು, ಪ್ರಾಜೆಕ್ಟ್ ಸಪೋಸ್ ಈಗ ಯಾವ್ದೊಂದು ಪ್ರಾಜೆಕ್ಟ್ ಇದೆ, ಆ ಒಂದು ಪ್ರಾಜೆಕ್ಟ್ ನ ಸೆಲೆಕ್ಷನ್ ಮಾಡ್ಕೋಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದು ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ವೈಲ್ ಇಂಪ್ಲಿಮೆಂಟಿಂಗ್ ದ ಪೇ ಬ್ಯಾಕ್ ಪೀರಿಯಡ್ ಇನ್ ದ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಅಂದ್ರೆ ಏನು, ಪೇ ಬ್ಯಾಕ್ ಪೀರಿಯಡ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅಂತ ಈಸಿಯಾಗಿ ಅಂಡರ್ಸ್ಟೂಡ್ ಆಗುತ್ತೆ. ಸೊ ನೀವು ನೋಡಿದ್ದೀರಾ, ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಯಾವ್ದೊಂದು ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಒಂದು ಪ್ರಾಜೆಕ್ಟ್ಸ್ ಇರುತ್ತೆ. ಆ ಪ್ರಾಜೆಕ್ಟ್ ತಗೋಬೇಕಂದ್ರೆ ಅದಕ್ಕೊಂದು ನಾವು ಇನ್ವೆಸ್ಟ್ಮೆಂಟ್ ಹಾಕೋಬೇಕು, ಒಂದು ಬ್ಲೂ ಪ್ರಿಂಟ್ ಹಾಕೊಂಡಾಗ ಒಂದು ಕೊಟೇಶನ್ ಹಾಕ್ತಾರೆ, ಅಮೌಂಟ್ ಕೊಟೇಶನ್. ಯಾರು ತುಂಬಾ ಕಡಿಮೆಗೆ ಹಾಕಿರ್ತಾರೋ, ಕ್ಲಿಯರ್ ಮಾಡಿ ನಿಮ್ಗೆ ಅರ್ಥ ಆಗ, ನೀವು ಮೂವೀಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರ, ಯಾರು ತುಂಬಾ ಕಡಿಮೆಗೆ ಹಾಕಿರ್ತಾರೋ ಅವ್ರಿಗೆ ಆ ಒಂದು ಪ್ರಾಜೆಕ್ಟ್ ಹೋಗಿರುತ್ತೆ. ಅಂದ್ರೆ ಏನು, ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದವರು ಬ್ಲೂ ಪ್ರಿಂಟ್ ಹಾಕ್ತಾರೆ, ಒಂದು ಕೊಟೇಶನ್ ಹಾಕ್ತಾರೆ. ಆ ಒಂದು ಕೊಟೇಶನ್ ಏನಾಗುತ್ತೆ, ತುಂಬಾ ಕಡಿಮೆ ಯಾರು ಹಾಕಿರ್ತಾರೋ ಅವ್ರೊಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಪ್ರಾಜೆಕ್ಟ್ ಹೋಗುತ್ತೆ. ಹೌದಾ, ಇಲ್ಲೂ ಅಷ್ಟೇ, ಕಡಿಮೆ ರೇಟ್ಗೆ ಯಾರು ಒಂದು ಪ್ರಾಜೆಕ್ಟ್ ನ ಒಂದು ಇನ್ವೆಸ್ಟ್ಮೆಂಟ್ ನ ಒಂದು ದುಡ್ಡನ್ನ ಒಂದು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೋ ಅವ್ರಿಗೆ ಒಂದು ಸೆಲೆಕ್ಟ್ ಆಗುತ್ತೆ ಯಾವ್ದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಯಾರು ತುಂಬಾ ಜಾಸ್ತಿ ಅಮೌಂಟ್ ಗೆ ಏನಾದ್ರು ಲೈಕ್ ಪ್ರಾಜೆಕ್ಟ್ ನವರು ಬಿಲ್ಡ್ ಮಾಡ್ತಿದಾರೆ ಅಂದ್ರೆ ಅಂತ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ರಿಜೆಕ್ಟ್ ಆಗುವಂತ, ಆಬ್ವಿಯಸ್ಲಿ ರಿಜೆಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಈ ಒಂದು ಯಾವ್ದಾದ್ರು ಒಂದು ಬಿಲ್ಡಿಂಗ್ಸ್ ತಗೊಂಡ ಗೌರ್ಮೆಂಟ್ಸ್ ಅಂತ ಬಂದಾಗ ಗೌರ್ಮೆಂಟ್ ಏನ್ ಮಾಡುತ್ತೆ, ಟೆಂಡರ್ಸ್ ಕರೆಯುತ್ತೆ. ಟೆಂಡರ್ಸ್ ಮುಖಾಂತರ ಎಲ್ಲಾ ಒಂದು ಪ್ರೈವೇಟ್ ಆರ್ಗನೈಸೇಷನ್ಸ್ ಹೋಗುತ್ತೆ. ಬಟ್ ಅದೇ ಯಾರು ಕಡಿಮೆ ರೇಟಿಗೆ ಅಲ್ಲಿ ಟೆಂಡರ್ ನ ಕರೆದಿರ್ತಾರೋ ಅವ್ರಿಗೆ ಒಂದು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಹೋಗಿರುತ್ತೆ ಮಂಡ್ಯಸ್. ಈಗ ಐಡಿಯಾ ಬಂದಿರುತ್ತೆ, ಯಾರು ಈಗ ಒಂದು ಟೆಂಡರ್ ಅಂತ ಬಂದಾಗ ಟೆಂಡರ್ಸ್ ಏನಾಗುತ್ತೆ, ಕಡಿಮೆ ರೇಟಿಗೆ ಯಾರು ತುಂಬಾ ಕಡಿಮೆ ರೇಟಿಗೆ ಒಂದು ಬಜೆಟ್ ನ ಪ್ರಿಪೇರ್ ಮಾಡಿರ್ತಾರೋ ಆ ಬಜೆಟ್ ಇರೋರಿಗೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಗೌರ್ಮೆಂಟ್ ಕೊಡುತ್ತೆ. ಕರೆಕ್ಟಾ? ಈ ಒಂದು ಅದನ್ನ ಪೇ ಬ್ಯಾಕ್ ಪೀರಿಯಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂತ ನೆಕ್ಸ್ಟ್ ಒನ್ ದ ರಿಸಲ್ಟ್ ಒಬ್ಟೈನ್ಡ್ ಅಂಡರ್ ದಿಸ್ ಮೆಥಡ್. ದ ರಿಸಲ್ಟ್ ಒಬ್ಟೈನ್ಡ್ ಅಂಡರ್ ದಿಸ್ ಮೆಥಡ್ ಅಂದ್ರೆ ಏನು, ಈ ಒಂದು ದ ರಿಸಲ್ಟ್ ಒಬ್ಟೈನ್ಡ್ ಅಂಡರ್ ದಿಸ್ ಮೆಥಡ್ ಇಸ್ ಮೋರ್ ರಿಲಯಬಲ್. ಅಂದ್ರೆ ಏನು, ಈ ಒಂದು ಪರ್ಟಿಕ್ಯುಲರ್ ಪೇ ಬ್ಯಾಕ್ ಪೀರಿಯಡ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ರಿಸಲ್ಟ್ ಈಸಿಯಾಗಿ ಅಂಡರ್ಸ್ಟೂಡ್ ಆಗುತ್ತೆ ಮಾಡಿ. ಅಂದ್ರೆ ಏನು, ಎಷ್ಟು ಇಯರ್ಸ್ ಗೆ ನಮ್ಮ ಒಂದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ರಿಕವರಿ ಆಗುತ್ತೆ ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೋಬಹುದು. And the next one is, it is the best methods for evaluating the high risk project. It is the best method to evaluating the high risk project. ಇದು ಒಳ್ಳೆ ಮೆಥಡ್ ಆಗಿರುತ್ತೆ ಒಂದು ಹೈ ರಿಸ್ಕ್ ಪ್ರಾಜೆಕ್ಟ್ ನ ತಗೊಳ್ಳೋದಕ್ಕೆ ಮಾಡಿ. ಯಾಕಪ್ಪ ಅಂತಂದ್ರೆ ನಾನು ಹೇಳಿದ್ದೆ, ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಏನು, ಜಸ್ಟ್ ಒಂದು ಟೆಂಡರ್ಸ್ ಮುಖಾಂತರ ಏನ್ ಮಾಡ್ತಾರೆ ಇಲ್ಲಿ ಅವರು ಜಸ್ಟ್ ಅವ್ರ ಇನ್ವೆಸ್ಟ್ಮೆಂಟ್ ನ ಬಜೆಟ್ ನ ಪ್ರಿಪೇರ್ ಮಾಡಿ ಪ್ರಾಜೆಕ್ಟ್ ನ ತಗೊಳ್ಳೋಂಥದ್ದು. ಹಾಗಿರುವಾಗ ಹೈ ರಿಸ್ಕ್ ಪ್ರಾಜೆಕ್ಟ್ ತುಂಬಾ ಒಂದು ಹೈ ಅಮೌಂಟ್ ನ ಕನ್ಸಿಡರ್ ಮಾಡ್ತಾರೆ. ಕ್ಲೋಸ್ ಟುಗೆದರ್ ಬಿಲ್ಡಿಂಗ್ಸ್ ನ ಕಟ್ಟೋದಾಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕಾಲೇಜ್ ಅಂತ ಬಂದಾಗ ಅಲ್ಲೂ ಕೂಡ ಟೆಂಡರ್ಸ್ ನ ಕರೀತಾರೆ ಮಾಡಿ ಸ್ಟೂಡೆಂಟ್ಸ್. ಆ ಒಂದು ಟೆಂಡರ್ಸ್ ಅಲ್ಲಿ ಯಾರು ಕಡಿಮೆ ರೇಟಿಗೆ ಟೆಂಡರ್ ನ ಕರೆದಿರ್ತಾರೋ ಆ ಒಂದು ಪ್ರೈವೇಟ್ ಆರ್ಗನೈಸೇಷನ್ಸ್ ಗವರ್ಮೆಂಟ್ ಕೊಡ್ತಿರುತ್ತೆ. ಈಗ ನೋಡಿತೀರಾ 600 crores ಏನು ಅಲ್ಲಿ ಆಗಿರುವಂತದ್ದಾದ್ರೆ, ಸೊ ಯಾರು ಕಡಿಮೆ ರೇಟಿಗೆ ಒಂದು ಟೆಂಡರ್ ನ ಮಾಡಿರ್ತಾರೋ ಅವರಿಗೆ ಗವರ್ನಮೆಂಟ್ ಯೂಶುವಲಿ ಆ ಒಂದು ಪ್ರಾಜೆಕ್ಟ್ ನ ಕೊಡುತ್ತೆ, ಬಿಲ್ಡಿಂಗ್ ನ ಕಟ್ಕೊಡೋದಕ್ಕೋಸ್ಕರ. ಫಾರ್ ಪೀರಿಯಡ್, ಒಂದು ಪೀರಿಯಡ್ ಗೋಸ್ಕರ ಏನ್ ಮಾಡ್ತಾರೆ ಅವರು ಬಿಲ್ಡಿಂಗ್ ನ ಕಟ್ಟೋದು. ಹಾಗೆ ಹೈ ರಿಸ್ಕ್ ಪ್ರಾಜೆಕ್ಟ್ ಗೆ ಈ ಒಂದು ಪೇ ಬ್ಯಾಕ್ ಪೀರಿಯಡ್ ತುಂಬಾ ಈಸಿ, ಒಂದು ಬೆಸ್ಟ್ ಮೆಥಡ್ ಅಂತಾನೆ ಹೇಳ್ಬೋದು. These are all the advantages or merits of payback period. And the next one is disadvantages or payback demerits of payback period, either drawbacks of payback period. ಏನೇ ಕ್ವಶನ್ಸ್ ಕೇಳಿದ್ರು ಇದೇ ಒಂದು ಪರ್ಟಿಕ್ಯುಲರ್ ಆನ್ಸರ್ಸ್ ನೇ ಬರೀಬೇಕಾಗುತ್ತೆ. And the next, it is based on the principles of rule of thumb. It is based on the principles of rule of thumb. Rule of thumb means ಹೆಬ್ಬೆರಳಿನ ನಿಯಮ ಅಂತ ಕರಿತೀವಿ. Rule of thumb means ಹೆಬ್ಬೆರಳಿನ ನಿಯಮ. So what do you mean by rule of thumb, my dear students? It is a method procedure based on the experience and common sense. It is a method of procedure based on the experience and common sense. ಅಂದ್ರೆ ಇದೊಂದು ಮೆಥಡ್ ಆಗಿರುತ್ತೆ. ಸೊ ಆಲ್ ಮೀನ್ಸ್ ಕಾಮನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು, ಪ್ರಿನ್ಸಿಪಲ್ ಇಂದ್ರೆ ವರ್ಷ ಏನು ಎಕ್ಸ್ಪೀರಿಯನ್ಸ್ ಆಗಿದ್ದು ಅದ್ರ ಮೇಲೆ ಹೆಬ್ಬೆರಳಿನ ಒಂದು ಅಂದಾಜಿನ ಮೇಲೆ ಏನ್ ಮಾಡ್ತಾರೆ ಒಂದು ಪೇ ಬ್ಯಾಕ್ ಪೀರಿಯಡ್ ನ ಇದು ಬಿಲ್ಡ್ ಆಗಿರುವಂತದ್ದು. ರೋಲ್ ಆಫ್ ಥಂಬ್ ಮೀನ್ಸ್ ಹೆಬ್ಬೆರಳಿನ ನಿಯಮ ಅಂತ ಕನ್ನಡದಲ್ಲಿ ಕರೀತಾ ಹೋಗ್ತೀವಿ. ಸೊ ಇನ್ ಇಂಗ್ಲಿಷ್ ವಿ ಕ್ಯಾನ್ ಸೇ ಇಟ್ ಇಸ್ ಅ ಮೆಥಡ್ ಆಫ್ ಪ್ರೊಸೀಜರ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂಡ್ ಕಾಮನ್ ಸೆನ್ಸ್. ಏನು, ಎಕ್ಸ್ಪೀರಿಯನ್ಸ್ ಮತ್ತೆ ಕಾಮನ್ ಸೆನ್ಸ್ ಮೇಲೆ ಮಾಡೋದು ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ಬಿಲ್ಡ್ ಆಗುತ್ತೆ. ಅಂದ್ರೆ ಈಗ ನಾವು ಕೊಟೇಶನ್ ಹಾಕ್ಬೇಕು ಅಂದ್ರೆ ಏನ್ ಆಗ್ಬೇಕು, ನಮ್ದೇ ಓನ್ ನಾಲೆಜ್ ಇರಬೇಕು. ಹೌದಾ, ಓನ್ ನಾಲೆಜ್ ಇರಬೇಕು ಪ್ಲಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದ್ರ ಬೇಸ್ ಮೇಲೆ ಮಾತ್ರನೇ ಕೊಟೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಪರ್ಸನ್ಸ್. And the next month, the next one is, it is does not recognize the importance of time value of money.
ಸೊ ಅಂದ್ರೆ ಏನು, ಈ ಒಂದು ಪೇ ಬ್ಯಾಕ್ ಪೀರಿಯಡ್ ಟೈಮ್ ವ್ಯಾಲ್ಯೂ ಆಫ್ ಮನಿನ ಅದು ಕನ್ಸಿಡರ್ ಮಾಡೋದಿಲ್ಲ ಮಾಡಿ ಸ್ಟೂಡೆಂಟ್. ಕ್ಲಿಯರ್? ಟೈಮ್ ಆಫ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಏನು, ಜಸ್ಟ್ ಮನಿ ವ್ಯಾಲ್ಯೂನ ಏನ್ ಮಾಡುತ್ತೆ ಈ ಒಂದು ಪೇ ಬ್ಯಾಕ್ ಪೀರಿಯಡ್ ಕನ್ಸಿಡರ್ ಮಾಡೋದಿಲ್ಲ. ಜಸ್ಟ್ ಏನ್ ಮಾಡುತ್ತೆ, ಎಷ್ಟು ಇಯರ್ಸ್ಗೆ ಅಮೌಂಟ್ ರಿಕವರಿ ಆಗುತ್ತೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡುತ್ತೆ ಹೊರತು ಸೊ ಮನಿ ವರ್ತ್ ಅನ್ನ ಅದೇನ್ ಮಾಡುತ್ತೆ ಕನ್ಸಿಡರ್ ಮಾಡೋದಿಲ್ಲ. ಕ್ಲಿಯರ್? ಮನಿ ವರ್ತ್, ಅರ್ನಿಂಗ್ ಕೆಪಾಸಿಟಿ ಆಗ್ಬೋದು, ಆ ಮನಿ ವ್ಯಾಲ್ಯೂನ ನಮ್ಮ ಒಂದು ಪೇ ಬ್ಯಾಕ್ ಪೀರಿಯಡ್ ಕನ್ಸಿಡರ್ ಮಾಡೋದಿಲ್ಲ. And the next one is, it does not recognize the pattern of cash inflow. It does not recognize the pattern of cash inflow. ಏನು ಕ್ಯಾಶ್ ಇನ್ಫ್ಲೋ ಪ್ಯಾಟರ್ನ್ ಇದು ಕನ್ಸಿಡರ್ ಮಾಡೋದಿಲ್ಲ. ಜಸ್ಟ್ ಯಾವ ಒಂದು ಕ್ಯಾಶ್ ನ ನಾವು ಇನ್ಫ್ಲೋನ ಮಾಡ್ಕೋಬೇಕು, ಜಸ್ಟ್ ಹೇಗೆ ನಾವು ಯಾವ ಟೈಪ್ ಅಲ್ಲಿ ಕ್ಯಾಶ್ ಅನ್ನ ನಾವು ಜನರೇಟ್ ಮಾಡಬೇಕು ಅನ್ನೋದನ್ನ ಯಾವ ಒಂದು ಪ್ಯಾಟರ್ನ್ ಕೂಡ ಇದು ಕನ್ಸಿಡರ್ ಮಾಡೋದಿಲ್ಲ. ಒಂದು ಪ್ಯಾಟರ್ನ್ ಅಂತ ಎಲ್ಲದಕ್ಕೂ ಸಿಸ್ಟಮ್ಯಾಟಿಕ್ ಆಗಿ ಕ್ಯಾಶ್ ಇನ್ಫ್ಲೋ ತಗೋತಾರೆ. ಜಸ್ಟ್ ಏನು ಒಂದು 10,000 20,000 ಇಯರ್ ಬೈ ಇಯರ್ ಅಮೌಂಟ್ ನ ತಗೊಳ್ತಾ ಹೋಗ್ತಾರೆ. ಬಟ್ ಆದ್ರೆ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಪ್ಯಾಟರ್ನ್ ಆಫ್ ಕ್ಯಾಶ್ ಇನ್ಫ್ಲೋನ, ಕ್ಯಾಶ್ ಇನ್ಫ್ಲೋ ಮೀನ್ಸ್ ಜಸ್ಟ್ ಒಂದು ಅಮೌಂಟ್ ಅನ್ನ ಹೇಗೆ ಅರಿಯೋದು, ಅಮೌಂಟ್ ಹೇಗೆ ಕಂಪನಿ ಸಿಸ್ಟಮ್ಯಾಟಿಕ್ ಆಗಿ ರನ್ ಆಗ್ತಿದೆ ಅನ್ನೋದಲ್ವಾ, ಆ ಒಂದು ಪ್ಯಾಟರ್ನ್ ನ ನಮ್ಮ ಒಂದು ಪೇ ಬ್ಯಾಕ್ ಪೀರಿಯಡ್ ಕನ್ಸಿಡರ್ ಮಾಡೋದಿಲ್ಲ. And the next one is, it does not consider the profitability of economic life of the project. It does not consider the profitability of economic life of the project. ಅಂದ್ರೆ ಏನು, ಪ್ರಾಫಿಟ್ ನ ಈ ಒಂದು ಪರ್ಟಿಕ್ಯುಲರ್ ಪೇ ಬ್ಯಾಕ್ ಪೀರಿಯಡ್ ಕನ್ಸಿಡರ್ ಮಾಡೋದಿಲ್ಲ. ಹೌದು, ನಾನು ಹೇಳಿದ್ದೆ ಜಸ್ಟ್ ಏನ್ ಮಾಡ್ತೀವಿ, ಎಷ್ಟು ಇಯರ್ಸ್ ಗೆ ನಮಗೆ ಆ ಒಂದು ಪರ್ಟಿಕ್ಯುಲರ್ ನಮಗೆ ಒಂದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರುತ್ತೆ. ಪೇ ಬ್ಯಾಕ್ ಅಂದ್ರೆ ಏನು, ನಾವ್ ಎಷ್ಟು ಪೇ ಮಾಡಿದೀವೋ ಅದು ಹೇಗೆ ಎಷ್ಟು ವಾಪಸ್, ಯಾವ ಒಂದು ಎಷ್ಟು ವರ್ಷಕ್ಕೆ ವಾಪಸ್ ಬರುತ್ತೆ ಅನ್ನೋದು ಆ ವರ್ಡೇ ಹೇಳುತ್ತೆ. ಪೇ ಬ್ಯಾಕ್ ಪೀರಿಯಡ್, ನಾವ್ ಎಷ್ಟು ಪೇ ಮಾಡಿದೀವೋ ಆ ಒಂದು ಅಮೌಂಟ್ ಎಷ್ಟು ವರ್ಷಕ್ಕೆ ವಾಪಸ್ ಬರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡೋದಾದ್ರೆ, ಇಲ್ಲಿ ಪ್ರಾಫಿಟ್ ನ ಅವರು ಕನ್ಸಿಡರ್ ಮಾಡೋದಿಲ್ಲ. ಪ್ರಾಫಿಟ್ ಬೇಕಿರೋದಿಲ್ಲ. ಜಸ್ಟ್ ದೇ ವಾಂಟ್ ಪೇ ಬ್ಯಾಕ್ ಮೆಥಡ್. ಅಂದ್ರೆ ಏನು, ಜಸ್ಟ್ ನಾವ್ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿದೀವಿ ಆ ಒಂದು ಅಮೌಂಟ್ ಯಾವಾಗ ನಮಗೆ ರಿಟರ್ನ್ ಬರ್ತಿದೆ ಅನ್ನೋದನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. These are all the disadvantages of payback period, my dear students. Clear? So 2 marks question, payback period. So what do you mean by payback period? It is a period taken by the project for generating necessary cash to recover the original investment. We are going to call it as payback period. And right, and the formula of the payback period, PBP. Since small formula ಹೇಳೋದಾದ್ರೆ PBP ಅಂತ ಕರಿತೀವಿ. P for pay, B for back, P for period. Payback period equals original investment divided by annual cash inflow. Clear? This is the formula ಮಾಡಿ ನೆನಪಲ್ಲಿ ಇದ್ದಬೇಕು, ರೆಕಾರ್ಡ್ ಆಗಬೇಕು. ಎಲ್ಲ ಒಂದು ಫಾರ್ಮುಲಾಸ್ ಕೂಡ ಇಲ್ಲಿ ಎಲ್ಲ ಒಂದು ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೀನ್ಸ್ ಚಾಪ್ಟರ್ ಬಂದು ಎಲ್ಲ ಒಂದು ಕೂಡ 3 ಫಾರ್ಮುಲಾಸ್ ಮೇಲೆ ಬಿಲ್ಡ್ ಆಗಿರೋದು ನೆನಪಿರ್ಲಿ. ಸೊ ಪೇ ಬ್ಯಾಕ್ ಪೀರಿಯಡ್ ಫಾರ್ಮುಲಾ ಏನು, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಕ್ಲಿಯರ್? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ annual cash flow. This is the formula about the payback period. And the next one is, here also they given some note. In case of uneven cash inflow, you using cumulative cash inflow under this method. ಅಂದ್ರೆ ಏನು, ಅನ್ಈವನ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಜಸ್ಟ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನ್ ಗೊತ್ತಾ, ಜಸ್ಟ್ ಒಂದೇ ರೇಂಜ್ ಅಲ್ಲಿ ಅಮೌಂಟ್ ಅರಿತಾ ಹೋಗ್ತಿರೋದು. ಏನು 10,000 20,000 ಅಂದ್ರೇನು ಇಯರ್ ಫುಲ್ ಒಂದೇ ಅಮೌಂಟ್. ಈಗ ಫಾರ್ ಎಕ್ಸಾಂಪಲ್ ಓವರ್ ಆಲ್ ಗೆ 1 year ಗೆ 1 lakh ಅಂತ ಅಂದ್ರೆ ಜಸ್ಟ್ ಕ್ಯಾಶ್ ಇನ್ಫ್ಲೋ, ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಬಟ್ ಏನ್ ಮಾಡ್ತಾರೆ 1 year ಅಲ್ಲಿ, ಸೊ 1 year 20,000, ಸೆಕೆಂಡ್ ಇಯರ್ 30,000, ಥರ್ಡ್ ಇಯರ್ 40,000 ಹೀಗಿದ್ರೆ ಅದು ಅನ್ಈವನ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀವಿ ಯಾವುದು ಅನ್ಈವನ್ ಕ್ಯಾಶ್ ಫ್ಲೋ ಅಂದಾಗ, ಆಗ ನಾವ್ ಏನ್ ಮಾಡ್ತೀವಿ, ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮೆಥಡ್ ನ ಯೂಸ್ ಮಾಡ್ತೀವಿ. Cumulative cash inflow is the calculated by the adding all of the cash flows from the inspection of a company. ಅಂದ್ರೆ ಏನು, ಏನೆಲ್ಲ ಒಂದು ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿರ್ತಾರೋ ಅದನ್ನೆಲ್ಲ ಆಡ್ ಮಾಡಿದ್ರೆ ನಮಗೆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಕ್ಲಿಯರ್? ಇದ್ರ ಬಗ್ಗೆ ನಿಮಗೆ ಈಗ ಐಡಿಯಾ ಬರೋದಿಲ್ಲ, ಬಟ್ ತಿಳ್ಕೊಂಡಿರಿ. ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನು, ಆಡಿಂಗ್ ದ ಆಲ್ ಕ್ಯಾಶ್ ಇನ್ಫ್ಲೋಸ್. Adding the all cash inflows, we are going to call it as cumulative cash inflow. And now accept and reject of the project. ಹೇಗೆ ಪ್ರಾಜೆಕ್ಟ್ ಅಕ್ಸೆಪ್ಟ್ ಆಗುತ್ತೆ, ಹೇಗೆ ಪ್ರಾಜೆಕ್ಟ್ ರಿಜೆಕ್ಟ್ ಆಗುತ್ತೆ ನಾನು ಹೇಳಿದ್ದೆ. ಸಿ, ಅಕ್ಸೆಪ್ಟ್ ಯಾವಾಗ ಆಗುತ್ತಪ್ಪ ಅಂದ್ರೆ, ಆ ಪ್ರಾಜೆಕ್ಟ್ ವಿಚ್ ಟೇಕ್ಸ್ ಲೆಸ್ ದೆನ್ ಕಟ್ ಆಫ್ ಪೀರಿಯಡ್ ಶುಡ್ ಬಿ ಅಕ್ಸೆಪ್ಟೆಡ್. ಆ ಪ್ರಾಜೆಕ್ಟ್ ವಿಚ್ ಟೇಕ್ಸ್ ಲೆಸ್ ದೆನ್ ಕಟ್ ಆಫ್ ಪೀರಿಯಡ್ ಶುಡ್ ಬಿ ಅಕ್ಸೆಪ್ಟೆಡ್. ಅಂದ್ರೆ ಏನು, ಕಟ್ ಆಫ್ ಪೀರಿಯಡ್ ಯಾವುದು ತುಂಬಾ ಕಡಿಮೆ ಪೀರಿಯಡ್ ಅಲ್ಲಿ ಇರುತ್ತೋ, ಯಾವುದು ತುಂಬಾ ಕಡಿಮೆ ಪೀರಿಯಡ್ ಅಲ್ಲಿ ನಮ್ಗೆ ಅಮೌಂಟ್ ರಿಕವರಿ ಆಗುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಆ ಪ್ರಾಜೆಕ್ಟ್ ನ. ರಿಜೆಕ್ಟ್ ಯಾವಾಗ ಆಗುತ್ತಾದ್ರೆ, ರಿಜೆಕ್ಟ್ a project which takes more than cut off period should be rejected. ಯಾವಾಗ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ಸೊ ರಿಜೆಕ್ಟ್ ಯಾವಾಗ ಆಗುವಂತದ್ದು, ಯಾವಾಗ ನಮ್ಮ ಒಂದು ಕಟ್ ಆಫ್ ಪೀರಿಯಡ್ ಜಾಸ್ತಿ ಇರುತ್ತೋ,
ಕ್ಲಿಯರ್? ಯಾವಾಗ ಜಾಸ್ತಿ ಅಮೌಂಟ್ ಅಲ್ಲಿ ನಮ್ಗೆ ಜಾಸ್ತಿ ಇಯರ್ಸ್ ಅಲ್ಲಿ ಅಮೌಂಟ್ ರಿಕವರಿ ಆಗುತ್ತೋ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡ್ತಾರೆ. ಕಡಿಮೆ ಪೀರಿಯಡ್ ಅಲ್ಲಿ ನಮ್ಗೆ ಅಮೌಂಟ್ ರಿಕವರಿ ಆಗ್ತಿದ್ಯಾ ಆ ಒಂದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಜಸ್ಟ್ ಅವರು ಹೇಳ್ತಾರೆ ಏನು ಸೂಟಬಲ್ ನಿಮ್ಗೆ ಒಂದು ಲೈಕ್ ನೋಟ್ ಬರೀರಿ ಅಂತ ಪ್ರಾಬ್ಲಮ್ಸ್ ಅಲ್ಲಿ ಕೇಳಿದಾಗ ಕಡಿಮೆ ಇದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡಿ, ಜಾಸ್ತಿ ಇದ್ರೆ ಕಂಪೇರ್ ಮಾಡಿ. ಎ ಅಂತ ಬಿ ಅಂತ ಕೊಟ್ಟಾಗ ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ಬಿ ಅಂತ ಬಂದಾಗ ಪ್ರಾಜೆಕ್ಟ್ ಎದು ಎಷ್ಟಿದೆ, ಪ್ರಾಜೆಕ್ಟ್ ಬಿ ಎಷ್ಟಿದೆ, ಎರಡಲ್ಲಿ ಯಾವ್ದು ಕಮ್ಮಿ ಅದನ್ನ ಅಕ್ಸೆಪ್ಟ್ ಮಾಡಿ, ಎರಡರಲ್ಲಿ ಯಾವ್ದು ಜಾಸ್ತಿ ಅದನ್ನ ರಿಜೆಕ್ಟ್ ಮಾಡ್ತಾ ಬನ್ನಿ. ಇಷ್ಟೇ ಮೈ ಡಿಯರ್ಸ್. ನೌ ವಿ ಆರ್ ಸ್ಟಾರ್ಟಿಂಗ್ ದ ಪ್ರಾಬ್ಲಮ್ಸ್ ಮೈ ಡಿಯರ್ಸ್. ಸಿ ಪ್ರಾಬ್ಲಮ್ಸ್ ಅಂಡರ್ ದ ಪೇ ಬ್ಯಾಕ್ ಪೀರಿಯಡ್. ಹೇಗಿರುತ್ತೆ ನೋಡಿ ಪ್ರಾಬ್ಲಮ್ಸ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫೈಂಡ್ ಔಟ್ ಪಿಬಿಪಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫೈಂಡ್ ಔಟ್ ಪಿಬಿಪಿ. ಏನು ಅವರೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪಿಬಿಪಿ. PBP means payback period. And now they given the first one is initial investment. 60,000 ಕೊಟ್ಟಿದ್ದಾರೆ initial investment. And the next annual cash inflow 20,000. ಎರಡು ಕೊಟ್ಟಿದ್ದಾರೆ. initial investment ಬಂದು 60,000. annual cash inflow ಬಂದು 20,000. Now solution. Write down solution ನೋಡಿ. ಹೀಗೆ solution heading. Under that heading calculation of payback period. Calculation of payback period. And now the formula. What is the formula of calculation of payback period? So in formula ಹೇಳಿ original investment divided by annual cash inflow. This is the formula of payback period. Original investment divided by annual cash inflow. See what is the value of your original investment? 60,000 ಕೊಟ್ಟಿದ್ದಾರೆ ತಗೋತೀರಾ, divided by 20,000. We are get PBP 3 years. ಅಂಡರ್ಲೈನ್ ಮಾಡಿ. ಇಷ್ಟೇ ಮಾಡಿ ಸ್ಟೂಡೆಂಟ್ಸ್. ಹೇಗೆ ಕೊಟ್ಟರು ಪ್ರಾಬ್ಲಮ್ ಅಲ್ಲಿ ಕೂಡ ನೀವು ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಪೇ ಬ್ಯಾಕ್ ಪೀರಿಯಡ್ ನ ಇಯರ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ನೆನಪಿರ್ಲಿ, ಪೇ ಬ್ಯಾಕ್ ಪೀರಿಯಡ್ ನ ಇಯರ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. 3 years ಏನಾಗ್ತಿದೆ ಅವರ ಒಂದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ರಿಕವರಿ ಆಗುತ್ತಂತೆ. ನೀವು ಹೀಗೆ ಒಂದು ಪ್ರಾಬ್ಲಮ್ಸ್ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಪೇ ಬ್ಯಾಕ್ ಪೀರಿಯಡ್? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಫ್ಲೋ. ಸೊ ಹಿಯರ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 60,000, ಆನ್ಯುವಲ್ ಕ್ಯಾಶ್ ಫ್ಲೋ ಬಂದು 20,000 ಇದೆ. And now the payback period is 3 years. This is the first problem. Problem ಅರ್ಥ ಆಯ್ತಾ? Yes or no? ಹೇಳ್ರೋ. Yes, ma'am. Yes. And the second one is a project required an investment of rupees 1 lakh. ಸೆಕೆಂಡ್ ಪ್ರಾಬ್ಲಮ್ ಲಾಸ್ಟ್ 10 minutes ಇದ್ದಾರೆ ಮಾಡಿ. ಈ ಒಂದು ಪ್ರಾಬ್ಲಮ್ ಮಾಡಿ ನಾನು ಕಂಪ್ಲೀಟ್ ಮಾಡ್ತೀನಿ. ಹೋಮ್ ವರ್ಕ್ ಪ್ರಾಬ್ಲಮ್ ಕೊಡ್ತೀನಿ ನಿಮಗೆ. ಆ ಪ್ರಾಜೆಕ್ಟ್ ರಿಕ್ವೈರ್ಡ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ rupees 1 lakh ವಿತ್ ಇನ್ ಅ ಲೈಫ್ ಸ್ಪ್ಯಾನ್ ಆಫ್ 10 years. ಅದು ಒಂದು ಲೈಫ್ ಸ್ಪ್ಯಾನ್ ಬಂದು ಎಷ್ಟು ಒಂದು 10 years ಗೆ ಒಂದು ಲೈಫ್ ಇದೆ. ಬಟ್ ಆ ಪ್ರಾಜೆಕ್ಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಷ್ಟು ವರ್ಷ ಕೊಟ್ಟಿದ್ದಾರೆ? 10 ವರ್ಷ ಕೊಟ್ಟಿದ್ದಾರಂತೆ. ಬಟ್ ನಮಗೆ ಲೈಫ್ ಸ್ಪ್ಯಾನ್ ಬೇಕಾಗಿಲ್ಲ, ನೆನಪಿರ್ಲಿ. ಅಂಡ್ ವಿಚ್ ಈಲ್ಡ್ ಆನ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋ 25,000 ಈಚ್ ಇಯರ್. ಏನು ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋ ಬಂದು 25,000 ಇದೆ. And compute PBP. Problem ಅಲ್ಲಿ ಏನು ನಮಗೆ ಏನ್ ಬೇಕು? We are getting only two information. One is original investment, another one is annual cash inflow. Annual cash inflow. This. Now see solution. Calculation of payback period under the first one is this one is original investment divided by annual cash inflow. Original investment divided by annual cash inflow. So what is the value of your original investment? 1 lakh ಇದೆ ನೋಡಿ. original investment 1 lakh ತಗೊಳ್ಳಿ. annual cash inflow ಎಷ್ಟು ಬರ್ತಿದೆ? cash inflow rupees 25,000 each year ಅಂತೆ. each year ಅಲ್ಲೂ ಕೂಡ 25,000 ಅವರು cash inflow ಆಗ್ತಾ ಇದೆ. and now the payback period is 4 years. ನೀವೇ ನೋಡಿ ಅಂದ್ರೆ ಏನು ಅವರು 1 lakh ಇನ್ವೆಸ್ಟ್ ಮಾಡಿದ್ದಾರೆ, ಬಟ್ ಅವ್ರ ಇನ್ಫ್ಲೋ ವರ್ಷಕ್ಕೆ 25,000 ಬರ್ತಾ ಇದೆ ಅಂದ್ರೆ ಸೊ ಹಂಗದ್ದಾಗ ಅವ್ರಿಗೆ 1 lakh ಯಾವಾಗ ಬಂದಿರುತ್ತೆ ಹೇಳಿ? 4 yearsಗೆ 25 4 years ಅಲ್ಲಿ ಅವರಿಗೆ 1 lakh ರಿಕವರಿ ಆಗಿರುತ್ತೆ. ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನು? ಅವ್ರ ಅಮೌಂಟ್ ರಿಟರ್ನ್ ಬರ್ತಿರೋಂಥದ್ದು, ನೆನಪಿರ್ಲಿ. 25,000 ದ ಪೇ ಬ್ಯಾಕ್ ಪೀರಿಯಡ್ ಇಸ್ 4 years ವ್ಯಾಲ್ಯೂ. ಜಸ್ಟ್ ಅಂಡರ್ಲೈನ್ ಮಾಡಿ. ಈ ತರ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀರಾ. ಇಷ್ಟೇ ಪ್ರಾಬ್ಲಮ್ಸ್ ಸಿಂಪಲ್ ಆಗಿರುತ್ತೆ. ಅರ್ಥ ಆಗ್ತಿದೆ ಮಾಡಿ ಸ್ಟೂಡೆಂಟ್ಸ್. And the third one is here there two projects are there. Particular project A, project B. Another original investment
Project A 50,000, Project B 50,000. Annual cash inflow, Project A 10,000, Project B 15,000. ಲೈಫ್ ಸ್ಪ್ಯಾನ್ ಬಂದು 10 years 10 years ಅಂದ್ರೆ ಏನು, ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ 10 years ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್? ಅವರ ಒಂದು ಟಾಸ್ಕ್, ಅವರ ಒಂದು ರೀತಿ ಏನ್ ಪ್ರಾಜೆಕ್ಟ್ ಇರುತ್ತೋ ಅದು 10 years ಕಂಪ್ಲೀಟ್ ಆಗುತ್ತಂತೆ. ಬಟ್ ನಮಗದು ಈ ಒಂದು ಪೇ ಬ್ಯಾಕ್ ಪೀರಿಯಡ್ ಗೆ ಬೇಕಾಗಿಲ್ಲ, ಲೈಫ್ ಸ್ಪ್ಯಾನ್ ನೆನಪಿರ್ಲಿ. And now calculate the PBP and select the suitable project. Calculate the PBP and select the suitable project. See, calculation of payback period heading. Project A heading ತಗೊಳ್ಳಿ. Here write down the formula of payback period. Original investment divided by cash inflow. And now what is the value of original investment in the first project? 50,000 ಇದೆ. And now 10,000 cash inflow ಇದೆ. 50,000 10,000 we are getting payback period is 5 years. ಸ್ಪೀಡ್ ಆಗಿ ಯಾಕೆ ಮಾಡ್ತಿದ್ದೇನಪ್ಪ ಅಂದ್ರೆ ಜಸ್ಟ್ ಅದನ್ನ ಅಪ್ಲೈ ಮಾಡೋದು ಅಷ್ಟೇ ನಿಮಗಾಗಿ. ಸೊ ಇಲ್ಲಿ ಯಾವುದೋ ಒಂದು ಜಾಸ್ತಿ ಒಂದು ಟ್ರಿಕ್ಸ್ ಏನಿಲ್ಲ, ಜಸ್ಟ್ ಅಲ್ಲಿ ಏನಿದೆ ಅದನ್ನ ನೀವು ತಗೊಂಡು ಫಾರ್ಮುಲಾ ತಗೊಂಡು ಫಿಲ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಪ್ರಾಜೆಕ್ಟ್ ಬಿ. ಪ್ರಾಜೆಕ್ಟ್ ಬಿ ಹೇಗೆ ಪೇ ಬ್ಯಾಕ್ ಪೀರಿಯಡ್ ತಗೊಳ್ಳಿ, ಅದೊಂದು ಫಾರ್ಮುಲಾ ಬಿಲ್ಡ್ ಮಾಡಿ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇನ್ ದ ಸೆಕೆಂಡ್ ಪ್ರಾಜೆಕ್ಟ್? 50,000 ಇದೆ. ಅದರ ಒಂದು ಕ್ಯಾಶ್ ಇನ್ಫ್ಲೋ ಬಂದು ಅಂದ್ರೆ ಏನು, ಇಯರ್ಲಿ ಎಷ್ಟಾಗ್ತಿದೆ? 15,000 ಇನ್ಫ್ಲೋ ಬರ್ತಾ ಇದೆಯಂತೆ, ತಗೊಳ್ತೀರಾ. ದ ಪೇ ಬ್ಯಾಕ್ ಪೀರಿಯಡ್ ಇಸ್ 3.33 years. ಕರೆಕ್ಟಾ ನೋಡಿ, ಚೆಕ್ ಮಾಡಿ. 3.33 years. 50,000 divided by 15,000. ನೋ ಒನ್ ಇಸ್ ಕ್ಯಾಲ್ಸಿಲ್ ಇಲ್ವೇನ್ರೋ? ಚೆಕ್ ಮಾಡಿ. ಲಾಸ್ಟ್ 6 minutes is there. ರಶ್ಮಿ, ಎಸ್ ಮ್ಯಾಮ್, ಕರೆಕ್ಟ್. ಓಕೆ, ಡನ್. ಸೊ ನೆಕ್ಸ್ಟ್ ನೋಡಿ, ಅದನ್ನ ಒಂದು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಸೆಲೆಕ್ಟ್ ದ ಸೂಟಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ PBP ಅಂಡ್ ಸೆಲೆಕ್ಟ್ ದ ಸೂಟಬಲ್ ಪ್ರಾಜೆಕ್ಟ್ ಅಂದ್ರೆ ಸೂಟಬಲ್ ಪ್ರಾಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ವಿಚ್ ಒನ್ ಇಸ್ ಬೆಟರ್ ಹಿಯರ್? ಸಿ, project B is the selected because the PBP of project B is less than the project A, that is 3.33 years. ನಾವ್ ಯಾವ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಬಿ ನ ಸೆಲೆಕ್ಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ನಾನು ಹೇಳಿದ್ದೆ, ಯಾವ್ದು ಕಡಿಮೆ ಇರುತ್ತೋ, ಯಾವ್ದು ಲೆಸ್ ದ್ಯಾನ್ ಇರುತ್ತೋ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ದೆ. ಇದು ನೋಡಿ, ಪ್ರಾಜೆಕ್ಟ್ ಎ ಬಂದು 5 years ಇದೆ, ಪ್ರಾಜೆಕ್ಟ್ ಬಿ ಬಂದು 3.33 years ಇದೆ. ಸೊ ದಟ್ ಇಸ್ ದ ರೀಸನ್ ವಿ ಆರ್ ಸೆಲೆಕ್ಟಿಂಗ್ ದ ಪ್ರಾಜೆಕ್ಟ್ ಬಿ ಮಾಡಿ. Project B is selected because the PBP, payback period of project B is less than the project A, that is 3.33 years. This is the problem number 2. ಈ ತರ ನೀವೇನ್ ಮಾಡ್ತೀರಾ, ಸೆಲೆಕ್ಟ್ ಸೂಟಬಲ್ ಪ್ರಾಜೆಕ್ಟ್ ಅಂತ ಕೊಟ್ಟಾಗ ಕಡಿಮೆ ಯಾವ್ದಿರುತ್ತೋ, ಅಂಡರ್ಸ್ಟೂಡ್, ಕಡಿಮೆ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ತಾ ಬನ್ನಿ. ದಿಸ್ ದ ಹೋಮ್ ವರ್ಕ್ ಪ್ರಾಬ್ಲಮ್ ಮಾಡಿ ಸ್ಟೂಡೆಂಟ್ಸ್. ಫೋರ್ತ್ ಪ್ರಾಬ್ಲಮ್ ನೋಡಿ, ನಿಮ್ಮ ಒಂದು PDF ಅಲ್ಲಿ ಇದೆ ಈ ಪ್ರಾಬ್ಲಮ್. ಅದನ್ನ ನೋಡ್ಕೊಂಡು ಪ್ರಾಬ್ಲಮ್ ಮಾಡ್ತಾ ಬನ್ನಿ. ಜಸ್ಟ್ ಪರ್ಟಿಕ್ಯುಲರ್ಸ್ ಪ್ರಾಜೆಕ್ಟ್ ಎ, ಪ್ರಾಜೆಕ್ಟ್ ಬಿ, ಪ್ರಾಜೆಕ್ಟ್ ಸಿ 3 ಕೊಟ್ಟಿದ್ದಾರೆ. ಇಲ್ಲಿ 3 ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಜಸ್ಟ್ ದೇರ್ ಗಿವನ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ಆನ್ಯುವಲ್ ಕ್ಯಾಶ್ ಇನ್ಫ್ಲೋ, ಲೈಫ್ ಸ್ಪ್ಯಾನ್ ಕೊಟ್ಟಿದ್ದಾರೆ. ಲೈಫ್ ಸ್ಪ್ಯಾನ್ ಅಂದ್ರೆ ಎಷ್ಟು ಇಯರ್ಸ್ ಗೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ವೈಂಡ್ ಅಪ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಅಂತ. ಬಟ್ ಆದ್ರೆ ನಮ್ಗೆ ಪೇ ಬ್ಯಾಕ್ ಪೀರಿಯಡ್ ಮಾಡ್ಬೇಕಾದ್ರೆ ಲೈಫ್ ಸ್ಪ್ಯಾನ್ ಬೇಕಾಗಿಲ್ಲ. ಕ್ಲಿಯರ್? ಜಸ್ಟ್ ಹಿಯರ್ ಕ್ಯಾಲ್ಕುಲೇಟ್ ದ PBP ಅಂಡ್ ಸೆಲೆಕ್ಟ್ ಸೂಟಬಲ್ ಪ್ರಾಜೆಕ್ಟ್. ಸೊ PBP ನ ಸೆಲೆಕ್ಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ಒಳ್ಳೆ ಯಾವ ಪ್ರಾಜೆಕ್ಟ್ ಸೂಟಬಲ್ ಆಗುತ್ತೆ ಅಂದ್ರೆ ಯಾವ್ದು ಕಡಿಮೆ ಒಂದು ಪ್ರಾಜೆಕ್ಟ್ ವ್ಯಾಲ್ಯೂನು ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡಿಯಸ್? ದಿಸ್ ಇಸ್ ದ ಪ್ರಾಬ್ಲಮ್, ಹೋಮ್ ವರ್ಕ್ ಪ್ರಾಬ್ಲಮ್ ಫಾರ್ ಯು. ಸೊ ಇದನ್ನ ಮಾಡಿ ನೋಟ್ಸ್ ನ ಕಂಪ್ಲೀಟ್ ಮಾಡಿರಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಸ್ಟಾರ್ಟ್ ವೆನ್ ದ ಕ್ಯಾಶ್ ಇನ್ಫ್ಲೋ ಆರ್ ಅನ್ಈಕ್ವಲ್. ದ ಕ್ಯಾಶ್ ಇನ್ಫ್ಲೋ ಅನ್ಈಕ್ವಲ್, ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸ್ತೀನಿ. ಸೊ ಈ ಒಂದು 4th ಪ್ರಾಬ್ಲಮ್ ಅಲ್ಲಿ ನೀವು ಸೊಲ್ಯೂಷನ್ ಮಾಡಿ ಇದನ್ನ ನನಗೆ ಸೆಂಡ್ ಮಾಡಿ. ಸೊ ಇಲ್ಲ ಅಂದ್ರೆ ನೋಟ್ಸ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿರಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ ಆಲ್ವೇಸ್ ಮಾಡಿ.